ಜೈಲಿನಲ್ಲಿ ದರ್ಶನ್ಗೆ ಗಣೇಶನ ಪ್ರಸಾದವನ್ನ ಕೊಡಲಾಗಿದೆ. ಬಳ್ಳಾರಿ ಜೈಲಿನಲ್ಲಿ ಗಣೇಶನ ಪೂಜೆಯ ಬಳಿಕ ಪ್ರಸಾದವನ್ನ ವಿತರಣೆ ಮಾಡಿದ್ದಾರೆ ಜೈಲಿನ ಸಿಬ್ಬಂದಿ. ಈ ಸಂದರ್ಭದಲ್ಲಿ ದರ್ಶನ್ಗೂ ಕೂಡ ಪ್ರಸಾದವನ್ನ ಕೊಟ್ಟಿದ್ದಾರೆ. ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಸಿಬ್ಬಂದಿ ಅನ್ನೋದು ಗೊತ್ತಾಗ್ತಾ ಇದೆ. ಈ ವೇಳೆ ಗಣೇಶನ ದರ್ಶನಕ್ಕೆ ಅವಕಾಶ ಇಲ್ವಾ ಅಂಥೇಳಿ ಜೈಲಿನ ಸಿಬ್ಬಂದಿಯನ್ನ ದರ್ಶನ್ ಕೇಳ್ತಾರಂತೆ. ಮೇಲಾಧಿಕಾರಿಗಳನ್ನ ಕೇಳಿ ಅಂಥೇಳಿ ಪ್ರಸಾದವನ್ನ ಕೊಟ್ಟು ಮರು ಮಾತನಾಡದೆ ಸಿಬ್ಬಂದಿ ಅಲ್ಲಿಂದ ತೆರಳಿರುವಂಥದ್ದು. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರುವಂತಹ ಕಾರಣ ದರ್ಶನ್ಗೆ ಗಣೇಶನ ದರ್ಶನ ಸಿಕ್ಕಿಲ್ಲ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಇದ್ದಾರೆ. 11 ದಿನ ಆಗಿದೆ. ಈ ಬೆನ್ನಲ್ಲೇ ಇವತ್ತು ಗಣೇಶ ಚತುರ್ಥಿ. ಜೈಲಿನಲ್ಲೂ ಕೂಡ ಗಣೇಶ ಹಬ್ಬದ ಸಂಭ್ರಮಾಚರಣೆ ಇದೆ. ಆದರೆ ದರ್ಶನ್ ಅವರನ್ನ ಈ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ಲಿಕ್ಕೆ ಬಿಟ್ಟಿಲ್ಲ. ಸ್ಪೆಷಲ್ ಬ್ಯಾರಕ್ನಲ್ಲಿದ್ದಾರೆ. ಹಾಗಾಗಿ ಜೊತೆಗೆ ಪ್ರಸಾದ, ಸಿಹಿ ತಿಂಡಿ ಏನೇನು ಮಾಡಿದ್ದಾರೆ ಎಲ್ಲವನ್ನೂ ಕೂಡ ತಲುಪಿಸುವಂತಹ ಕೆಲಸ ಆಗಿದೆ. ಈ ಸಂದರ್ಭದಲ್ಲಿ ಪ್ರಸಾದ ಕೊಡ್ಲಿಕ್ಕೆ ಹೋದಂತಹ ಸಿಬ್ಬಂದಿಗೆ ದರ್ಶನ್ ನನಗೆ ದರ್ಶನ ಭಾಗ್ಯ ಇಲ್ವಾ ಗಣೇಶನದ್ದು ಅಂತ ಕೂಡ ಕೇಳಿದಾರಂತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ಬೆಳಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ, ದರ್ಶನ್ ಅವರಿಗೆ ಈ ಬಾರಿ ಗಣೇಶ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ಲಿಕ್ಕೆ ಅವಕಾಶ ಇಲ್ಲ ಅಂಥೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜೈಲಿನ ಸಿಬ್ಬಂದಿಗಳ ಜೊತೆಗೂ ಕೂಡ ಮಾತನಾಡಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಏನೆಲ್ಲ ಕಾನ್ವರ್ಜೇಷನ್ ಆಯಿತು ಅಂಥೇಳಿ? ಪ್ರೇಮ್ ಕುಮಾರ್, ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಪ್ರತಿ ವರ್ಷವೂ ಕೂಡ ಅದ್ದೂರಿಯಾಗಿ ಗಣೇಶೋತ್ಸವನ ಆಚರಣೆ ಮಾಡ್ತಾ ಇದ್ರು. ಆದರೆ ಈ ಬಾರಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿರೋದ್ರ ಭಾಗವಾಗಿ ಇದೀಗ ತುಂಬಾ ಸರಳವಾಗಿ ಗಣೇಶೋತ್ಸವನ ಆಚರಣೆ ಮಾಡ್ತಾ ಇದ್ರು. ಅಂದ್ರೆ ಪ್ರತಿ ವರ್ಷನೂ ಸಹಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅಳವಡಿಕೆ ಆಯೋಜನೆ ಮಾಡ್ತಿದ್ರು. ಅಲ್ಲಿ ಕೈದಿಗಳು ಸಹಿತ ತಮ್ಮ ತಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡ್ತಿದ್ರು. ಆದ್ರೆ ಈ ಬಾರಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇರೋ ಕಾರಣ ಈ ಬಾರಿ ಎಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹಿತ ಬ್ರೇಕ್ ಬಿದ್ದಿದೆ. ಕೇವಲ ಜೈಲಿನ ಸಿಬ್ಬಂದಿಗಳು ಮಾತ್ರ ಈ ಒಂದು ಗಣೇಶೋತ್ಸವನ ಆಚರಣೆ ಮಾಡ್ತಾರೆ. ಅದಾದ್ಮೇಲೆ 1 ಗಂಟೆ ನಂತರದಲ್ಲಿ ಜೈಲಿನಲ್ಲಿರ್ತಕ್ಕಂಥ ಕೈದಿಗಳಿಗೆ ಅಲ್ಲಿ ಗಣೇಶನ ದರ್ಶನ ಮಾಡ್ಲಿಕ್ಕೆ, ಅಂದ್ರೆ ಒಂದಿಷ್ಟು ಪೂಜೆಗೆ ಅವಕಾಶ ಇರೋದಿಲ್ಲ, ಬದಲಾಗಿ ಕೈ ಮುಗಿದುಕೊಂಡು ವಾಪಸ್ ಬರ್ಲಿಕ್ಕೆ, ಗಣೇಶನ ದರ್ಶನ ಪಡಿಲಿಕ್ಕೆ ಇದೀಗ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದ್ರ ಜೊತೆಗೆ ದರ್ಶನ್ ಅವರನ್ನ ಯಾವುದೇ ಕಾರಣಕ್ಕೂ ಸಹಿತ ಗಣೇಶನ ದರ್ಶನಕ್ಕೆ ಅವಕಾಶ ಇಲ್ಲ ಅನ್ನುವಂತ ಮಾತನ್ನು ಈಗಾಗಲೇ ಜೈಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ರು. ಯಾಕಂದ್ರೆ ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇಡಲಾಗಿದೆ. ಅದ್ರ ಜೊತೆಗೆ ಇನ್ನು 3 ಜನ ಕೈದಿಗಳಂದ್ರೆ ನಟೋರಿಸ್ ಗಳನ್ನ ಇದೀಗ ಅದೇ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇಡಲಾಗಿದೆ. ಭದ್ರತೆಯ ಕಾರಣಕ್ಕೋಸ್ಕರ ದರ್ಶನ್ ಅವರು ಸೇರಿದಂತೆ ಏನು ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇರ್ತಕ್ಕಂಥ ಇತರ 3 ಕೈದಿಗಳಿಗೂ ಸಹಿತ ಗಣೇಶನ ದರ್ಶನಕ್ಕೆ ಅವಕಾಶ ಇಲ್ಲ. ಈ ಸಂದರ್ಭದಲ್ಲಿ ಗಣೇಶನ ಅಂದ್ರೆ ಈಗಾಗಲೇ ಪೂಜೆ ಆದ ನಂತರದಲ್ಲಿ ಗಣೇಶನ ಊಟದ ಜೊತೆಗೆ ಗಣೇಶನ ಪ್ರಸಾದವನ್ನು ತೆಗೆದುಕೊಂಡು ದರ್ಶನ್ ಅವರು ಇರುವಂತಹ ಹೈ ಸೆಕ್ಯೂರಿಟಿ ಸೆಲ್ಗೆ ಜೈಲಿನ ಸಿಬ್ಬಂದಿಗಳು ಹೋಗಿದ್ರು. ಆ ಸಂದರ್ಭದಲ್ಲಿ ಸಹಜವಾಗಿನೇ ದರ್ಶನ್ ಅವರು ಏನಿದು ಸ್ವೀಟ್ ತಂದು ಕೊಟ್ಟಿದ್ದಾರೆ ಅನ್ನುವಂತ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಜೈಲು ಸಿಬ್ಬಂದಿಗಳನ್ನ ಪ್ರಶ್ನೆ ಮಾಡಿದ್ರೆ, ಆಗ ಜೈಲಿನಲ್ಲಿ ಇರ್ತಕ್ಕಂಥ ಅಂದ್ರೆ ಜೈಲು ಸಿಬ್ಬಂದಿಗಳು ಇಲ್ಲ ಸರ್, ಇದು ಇವತ್ತು ಗಣೇಶ ಹಬ್ಬ ಇದೆ, ಗಣೇಶನ ಮೂರ್ತಿಗೆ ಪೂಜೆಯನ್ನು ಮಾಡಿದ್ವು, ಅದ್ರ ಸಂಬಂಧಪಟ್ಟಂತೆ ಪಾಯಸ ಮತ್ತು ಅನ್ನ ಸಾಂಬಾರ್ ತೆಗೆದುಕೊಂಡು ಬಂದಿದ್ವಿ, ಅದ್ರ ಜೊತೆಗೆ ಪ್ರಸಾದವೂ ಸಹಿತ ತೆಗೆದುಕೊಳ್ಳಿ ಅನ್ನುವಂತ ರೀತಿಯಲ್ಲಿ ದರ್ಶನ್ ಅವರಿಗೆ ಹೇಳಿದಂತ ಸಂದರ್ಭದಲ್ಲಿ ದರ್ಶನ್ ಅವರು ಇಲ್ಲ, ನನಗೂ ಸಹಿತ ಗಣೇಶನ ಆಶೀರ್ವಾದ ಪಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ, ದರ್ಶನ ಪಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂತ ರೀತಿಯಲ್ಲಿ ಜೈಲಿನ ಸಿಬ್ಬಂದಿಗಳ ಬಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಆದ್ರೆ ಜೈಲಿನ ಸಿಬ್ಬಂದಿಗಳು ಇಲ್ಲ ಸರ್, ಇದು ನಮ್ಗೆ ಗೊತ್ತಿಲ್ಲ, ಆ ತರ ಏನಾದ್ರೂ ಬೇಕನ್ನೋದಾದ್ರೆ ನೀವು ಮೇಲಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಅನ್ನುವಂತ ಮಾತನ್ನು ಹೇಳೋದ್ರ ಮೂಲಕ ಅಲ್ಲಿರ್ತಕ್ಕಂಥ ಜೈಲು ಸಿಬ್ಬಂದಿಗಳು ವಾಪಸ್ ಆಗ್ತಾರೆ. ಆದ್ರೆ ಪ್ರಮುಖವಾಗಿ ದರ್ಶನ್ ಅವರಿಗೆ ಇವತ್ತು ಬಹುತೇಕ ಆ ಜೈಲಿನಲ್ಲಿ ಗಣೇಶನ ದರ್ಶನ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅನ್ನುವಂತ ಮಾತನ್ನ ಜೈಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ರ. ಎಲ್ಲೋ ಒಂದ್ ಕಡೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಿದ್ರೆ ಒಂದ್ ವೇಳೆ ದರ್ಶನ್ ಅವರಿಗೆ ರೀತಿಯ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಸಾಮಾನ್ಯವಾಗಿ ಎಲ್ಲಾ ಕೈದಿಗಳಂತೆ ಗಣೇಶನ ದರ್ಶನವನ್ನು ಪಡೀಲಿಕ್ಕೆ ಅವಕಾಶ ಇರ್ತಿತ್ತೇನೋ. ಆದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇಟ್ಟಿರೋದ್ರಿಂದ ಭದ್ರತೆಯ ಉದ್ದೇಶಕ್ಕೋಸ್ಕರ ಇದೀಗ ದರ್ಶನ್ ಅವರಿಗೆ ಗಣೇಶನ ದರ್ಶನಕ್ಕೆ ಅವಕಾಶ ಇಲ್ಲ ಅನ್ನುವಂತ ಮಾತನ್ನ ಜೈಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಅಮರೇಶ್, ತಮ್ಮೆಲ್ಲ ಮಾಹಿತಿಗಾಗಿ.